ಹಾಯ್ ಫ್ರೆಂಡ್ಸ್, ನಾನು ಕಾಂತ. ನನ್ನ ಎಲ್ಲ ಕತೆ ನಿಮ್ಮ ಜೊತೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೇಳ್ತಾ ಬನ್ನಿ. ಒಂದು ಎಮ್ಮಿ ಸೂಪರಾಗಿರೋ ಒಂದು ರೆಸಿಪಿ ತೋರಿಸ್ತಾ ಇದ್ದೀನಿ. ಅದೇನಪ್ಪ ಅಂದರೆ ಅದೇ ಪನ್ನೀರ್ ಟಿಕ್ಕಾ. ತುಂಬ ಒಂದು ವೀಕಿಂದ ಜಡಿ ಮಳೆ, ಒಂಥರ ಚಳಿ. ಅದಕ್ಕೆ ಇವತ್ತು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಪನ್ನೀರ್ ಟಿಕ್ಕಾ ಮಾಡ್ತಾಯಿದ್ದೀನಿ. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಪನ್ನೀರು, ಕ್ಯಾಪ್ಸಿಕಮ್, ಆನಿಯನ್ ಎಲ್ಲ ಕ್ಯೂಬ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಅನ್ಕರ್ಡ್ ಬೇಕಲ್ವ, ಅದಕ್ಕೆ ನೋಡಿ ಅಂದರೆ ಗಟ್ಟಿ ಮೊಸರು. ಅದಕ್ಕೆ ನೋಡಿ ಈ ಥರ ಮಾಡ್ತೀನಿ. ಒಂದು ಟಿಪ್ ಹೇಳ್ತಾ ಇದ್ದೀನಿ. ಗಟ್ಟಿ ಮೊಸರು ಬೇಕಂದರೆ ನೋಡಿ, ಒಂದು ಬೌಲಲ್ಲಿ ಒಂದು ಬಟ್ಟೆ ಹಾಕಿ ಒಂದು ಸ್ಟೈನರಲ್ಲಿ ಹಾಕಿ ಇಟ್ಬಿಡಿ. ಒಂದು 2 ನಿಮಿಷಕ್ಕೆ ಅದೆಲ್ಲ ನೀರೆಲ್ಲ ಅಬ್ಸರ್ವ್ ಮಾಡ್ಕೊಂಬಿಟ್ಟು ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ತಾ ಇದ್ದೀನಿ. ಅನ್ಕರ್ಡ್ ಆದಮೇಲೆ ಸಾಲ್ಟ್ ಹಾಕ್ಕೊತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಗೊತ್ತಾಗುತ್ತಲ್ವ ನಮ್ಗೆ ಎಷ್ಟು ಬೇಕು ಅಂತ ಹಾಕ್ತಾ ಇದ್ದೀನಿ. ಪೆಪ್ಪರ್ ಪೌಡರ್ ಹಾಕ್ತಾ ಇದ್ದೀನಿ. ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಆದಮೇಲೆ ಸ್ವಲ್ಪ ಚಿಲ್ಲಿ ಪೌಡರ್, ಅಂದರೆ ನಮ್ಗೆ ಎಷ್ಟು ಬೇಕೋ ಖಾರ ಅಷ್ಟು. ಜಾಸ್ತಿ ಖಾರ ಬೇಕು ಅಂದರೆ ಇನ್ನೂ ಸ್ವಲ್ಪ ಹಾಕ್ಕೊಬೋದು. ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಧನಿಯಾ ಪೌಡರ್, 1 ಸ್ಪೂನ್ ಕುಕ್ಕಿಂಗ್ ಆಯಿಲ್ ಹಾಕ್ತಾ ಇದ್ದೀನಿ. ಸ್ವಲ್ಪ ಕಸೂರಿ ಮೆಥಿ ಹಾಕ್ತಾ ಇದ್ದೀನಿ, ಚೆನ್ನಾಗಿ ಪುಡಿ ಮಾಡಿ. ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಸ್ವಲ್ಪ ಅಲ್ಲ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ, ಯಾಕೆಂದ್ರೆ ಅದು ತುಂಬಾ ಟೇಸ್ಟ್ ಕೊಡುತ್ತೆ. ಆದ್ಮೇಲೆ ಫುಲ್ ಎಲ್ಲ ಮಿಕ್ಸ್ ಮಾಡ್ಕೊಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ, ಮಸಾಲೆ ಸ್ಪೈಸಸ್ ಎಲ್ಲ. ಆದಮೇಲೆ ಪನ್ನೀರು ಮತ್ತು ಕ್ಯೂಬ್ಸ್ ಎಲ್ಲ ಹಾಕ್ಕೊಬೇಕು. ಕ್ಯಾಪ್ಸಿಕಮ್ ಮತ್ತು ಆನಿಯನ್ ಎಲ್ಲ ಕ್ಯೂಬ್ ಥರ ಎಲ್ಲ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಅದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿ ಒಂದು 1/2 ಅವರ್ ಮ್ಯಾರಿನೇಟ್ ಆಗೋಕ್ಕೆ ಬಿಡಬೇಕು. ಫ್ರಿಜ್ಜಲ್ಲಾದರೂ ಇಡಿ ಅಥವಾ ಆಚೆ ಆದರೂ ಇಡಿ. ಫ್ರಿಜ್ಜಲ್ಲಿ ಇಟ್ಟರೆ ಬೇಗ ಆಗುತ್ತೆ. ನೋಡಿ ಎಲ್ಲ ಮಿಕ್ಸ್ ಆಗಿದೆ. ಒಂದು 1/2 ಅವರ್ ಹಾಗೆ ಮ್ಯಾರಿನೇಟ್ ಆಗಲಿ ಅಂತ ಇಡ್ತೀನಿ. ಸಾರಿ, ಜೀರಾ ಪೌಡರ್ ಹಾಕೋದು ಮರ್ತಿದ್ದೆ, ಈಗ ಹಾಕ್ತಾ ಇದ್ದೀನಿ. ನೋಡಿ ಖಾಲಿ ಆಗಿತ್ತು, ನಾನು ಚಿಕ್ಕ ಕುಟಾಣಿ ಇಟ್ಕೊಂಡಿದ್ದೀನಿ, ಅದರಲ್ಲಿ ಕುಟ್ಟಿಟ್ಟಿದ್ದೆ, ಮರ್ತ್ಬಿಟ್ಟಿದ್ದೆ. ಈಗ ಹಾಕಿದ್ದೀನಿ. ನೋಡಿ 1/2 ಅವರ್ ಇಟ್ಟಿದ್ದೆ, ಮ್ಯಾರಿನೇಟ್ ಆಗಿದೆ. ನೋಡಿ ಬಾರ್ಬಿಕ್ಯೂ ಸ್ಟಿಕ್ ತಗೊಂಡಿದ್ದೀನಿ, ಕಬ್ಬಿಣದ್ದೇ ಇದೆ, ಅದರಲ್ಲೇ ಮಾಡೋಣ ಅಂತ ಮಾಡ್ತಿದ್ದೀನಿ. ಒಂದೊಂದೇ ಈ ಥರ ಸೇರಿಸ್ಕೊತಾ ಇದ್ದೀನಿ. ಇದು ತುಂಬ ಲೆಂತಿ ಇದೆ, ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಬಾರ್ಬಿಕ್ಯೂ ಅಲ್ಲೇ ಮಾಡಬೇಕು ಅಂತ ಏನೂ ಇಲ್ಲ. ಆ ವುಡನ್ ಸ್ಟಿಕ್ಕು ಬರುತ್ತಲ್ವ, ಅದರಲ್ಲೂ ಮಾಡ್ಕೊಬೋದು. ಯೂಸ್ ಆ್ಯಂಡ್ ಥ್ರೋ ಮಾಡ್ಬೋದು. ಇದನ್ನ ಆದರೆ ಯೂಸ್ ಮಾಡಿ ಮತ್ತೆ ವಾಶ್ ಮಾಡಿ ಇಟ್ಕೊಬೇಕು. ಅಂದರೆ ಯಾರೆಲ್ಲ ನೋಡ್ತಾ ಇದ್ದೀರೋ ನನ್ನ ಚಾನಲ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮಿಂದ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಆ ರೆಸಿಪಿನ ಮುಂದುವರ್ಸೋಣ ಬನ್ನಿ. ನೋಡಿ ಎಲ್ಲ ರೆಡಿ ಆಯಿತು. ಸ್ಟವ್ ಮೇಲೆ ಫ್ಯಾನ್ ಇಟ್ಟು ಎಲ್ಲ ಬಿಸಿ ಮಾಡಿದ್ದೀನಿ. ಆಯಿಲ್ ಬಿಸಿ ಮಾಡಾದಮೇಲೆ ಸ್ವಲ್ಪ ಆಯಿಲ್ ಹಾಕ್ಕೊಬೇಕು. ಆಯಿಲ್ ಹಾಕ್ಕೊಂಡು ಮತ್ತೆ ಈ ಕ್ಯೂಬ್ಸ್ ಎಲ್ಲ ಇದ್ರ ಮೇಲೆ ಈ ಥರ ಇಡಬೇಕು. ಡ್ರೈ ರೋಸ್ಟ್ ಥರ ಮಾಡ್ಕೊಬೇಕು. ನಾನು ಎಲ್ಲ ಒಂದೇ ಸಾರಿನೇ ಇಡ್ತಾಯಿದ್ದೀನಿ. 4 ಮಾಡ್ಕೊಂಡಿದ್ದೀನಿ, 4 ಒಂದೇ ಸಾರಿನೇ ಇಡ್ತಾಯಿದ್ದೀನಿ. ತುಂಬ ಲೋ ಫ್ಲೇಮಲ್ಲೇ ಮಾಡ್ಕೊಬೇಕು, ಆವಾಗಲೇ ಚೆನ್ನಾಗಿ ರೋಸ್ಟ್ ಆಗೋದು. ತುಂಬ ಹೈ ಫ್ಲೇಮಲ್ಲಿ ಮಾಡೋಕ್ಕೆ ಹೋಗ್ಬೇಡಿ, ಸೀದೋಗ್ಬಿಡುತ್ತೆ. ಮತ್ತು ಒಂಥರ ಸ್ಮೆಲ್ಲು, ಒಂಥರ ಸೀದೋಗಿರೋ ಸ್ಮೆಲ್ ಬರುತ್ತೆ. ಲೋ ಫ್ಲೇಮಲ್ಲೇ ರೋಸ್ಟ್ ಮಾಡ್ಕೊಳ್ಳಿ. ನಿಧಾನವಾಗಿ ಒಂದೊಂದೇ ತಿರ್ಸ್ಕೊಂಡು ಮಾಡ್ಕೊಬೇಕಾಗುತ್ತೆ. ನೋಡಿ ಒಂದೊಂದು ಸೈಡನ್ನು ತಿರ್ಸ್ಕೊಂಡು ಮಾಡ್ಕೊಬೇಕು, ಆವಾಗಲೇ ಚೆನ್ನಾಗಿ ರೋಸ್ಟ್ ಆಗೋದು. ಎಲ್ಲ ಕಡೆ ರೋಸ್ಟ್ ಆಗುತ್ತೆ ಮತ್ತು ಸ್ಪೈಸಸ್ ಎಲ್ಲ ಚೆನ್ನಾಗಿ ಇಟ್ಕೊಂಡಿರುತ್ತೆ. ಅದಕ್ಕೆ ರೋಸ್ಟ್ ಮಾಡಿ ಆದಮೇಲೆ ಸ್ವಲ್ಪ ಸ್ಮೋಕಿ ಫ್ಲೇವರ್ ಬೇಕು ಅಂದರೆ ಈ ಥರ ತಂದೂರಿ ಗ್ರಿಲ್ ಮೆಶ್ ಎಲ್ಲರ ಮನೆಯಲ್ಲೂ ಇರುತ್ತೆ. ಅದನ್ನು ಈ ಥರ ಸ್ಟವ್ ಮೇಲೆ ಇಟ್ಟು ಅದಕ್ಕೆ ಸ್ವಲ್ಪ ಆಯಿಲು ಹಾಕಿರಬೇಕು. ಎಲ್ಲ ಸ್ವಲ್ಪ ಬ್ರಷಲ್ಲಿ ಸ್ವಲ್ಪ ಆಯಿಲೆಲ್ಲ ಅದಕ್ಕೆ ಉಜ್ಜಿರಬೇಕು ಮೆಶ್ಗೆ. ನೋಡಿ ಆಮೇಲೆ ಸ್ವಲ್ಪ ಹೈ ಫ್ಲೇಮ್ ಇಟ್ಕೊಂಡು ಈ ಥರ ಸುಡೋ ಥರ, ಮಾಮೂಲಿ ತಂದೂರಿ ಚಿಕನ್ ಎಲ್ಲ ಮಾಡ್ತೀವಲ್ವ ಆ ಥರ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಆ ಫ್ಲೇವರ್ ಒಂಥರ ಚೆನ್ನಾಗಿರುತ್ತೆ. ನಾನು ಎಲ್ಲದನ್ನು ಒಂದೇ ಸಾರಿ ಇಟ್ಟು ಮಾಡ್ತಾಯಿದ್ದೀನಿ, ಯಾಕೆಂದರೆ ಉರಿ ಎಲ್ಲ ವೇಸ್ಟ್ ಆಗುತ್ತೆ. ಹೈ ಫ್ಲೇಮ್ ಇಟ್ಟಿರ್ತೀವಲ್ವ. ನೋಡಿ ಈ ಥರ ನೋಡೋಕ್ಕೂ ಚೆನ್ನಾಗಿರುತ್ತೆ. ನೋಡಿ ಯಾವ ಥರ ಮಾಡ್ತಾಯಿದ್ದೀನಿ ಅಂತ, ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ. ಸಿಂಪಲ್ಲಾಗಿ ಮಾಡೋ ರೆಸಿಪಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಒಂಥರ ರಿಚ್ ಫುಡ್ ಅಂತಲೇ ಹೇಳ್ಬೋದು ಇದು.
ಯಾರ್ಯಾರೆಲ್ಲ ನೋಡ್ತಿದ್ದೀರೋ ದಯವಿಟ್ಟು ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಇಷ್ಟು ಮಾಡಿದ್ರೆ ತಿನ್ನಕ್ಕೆ ರೆಡಿ ಆಯಿತು ಅಂತ, ರೆಡಿ ಟು ಈಟ್. ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಟ್ಯೂಸ್ಡೇ ಈವ್ನಿಂಗ್ ರೆಸಿಪಿ ಇದಾಗಿತ್ತು ಅಂತ ಹೇಳ್ತಾ ನನ್ನ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.